ರೀ ಜಲ್ದಿ ಬರಿ. ತೋಟದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆಳುಗಳ ಜೊತೆಯಲ್ಲಿ ಶೇಂಗಾ ಕೀಳ್ತಾ ಇದೀನಿ. ಯಾಕೆ, ಏನು ಅಷ್ಟೊಂದು ಅರ್ಜೆಂಟ್ ಬರಕ್ ಹೇಳಿದ್ದು? ಊರಲ್ಲಿ 108 ಮಂದಿ ಚೀತು ಅಂತ ನಮ್ಮ ಮನೆತನದ ಬಗ್ಗೆ ಮಾತನಾಡ್ತಿರೋದನ್ನ ನೋಡಿದ್ರೆ ನನಗಂತೂ ಸಾಕಾಗಿ ಹೋಗೈತ್ರಿ. ಯಾಕೆ ಚೀಲ, ಏನಾಯ್ತು? ಅಂತದೇನಾಯ್ತು? ಇನ್ನೇನಾಗ್ಬೇಕು, ನಿಮ್ಮ ತಮ್ಮ ಇದ್ದಾನಲ್ಲ ಶಿವರಾಜ, ಅವನು ಮಾಡಿದ ಮಹತ್ ಕಾರ್ಯಕ್ಕೆ ಊರ್ ಜನ ಮನೆತನದ ಮರ್ಯಾದೆಯನ್ನೇ ಕಳೀತಾ ಇದ್ದಾರೆ. ಶೀಲಾ, ಸುಮ್ನೆ ನಮ್ಮ ಶಿವರಾಜನ್ ಮೇಲೆ ಇಷ್ಟೊಂದು ಬೆಂಕಿ ಕಾರಕ ಅವನೇನಂತ ತಪ್ಪು ಮಾಡಿದ್ದಾನೆ? ನಿನ್ನೆ ರಾತ್ರಿ ಸರ್ಕಾರದ ಗೋಡಾನ್ ಕಳುವಾಗಿದೆಯಲ್ಲ, ಅದಕ್ಕೆಲ್ಲ ಕಾರಣ ನಿಮ್ಮ ತಮ್ಮ ಶಿವರಾಜ್ ಅಂತೆ. ಅದಕ್ಕೆ ಪೊಲೀಸರು ಜೀಪ್ ಬಂದು ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಿಮ್ಮ ಚಿಕ್ಕಪ್ಪ ಅವನನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಮನೆತನದ ಮಾನ ಮರ್ಯಾದೆ ಕಳೆದಕ್ಕಿಂತ ಅವನು ಎಲ್ಲಾದ್ರೂ ರೈಲು ಹಳಿಗೆ ಬಿದ್ದು ಸತ್ತು ಹೋಗಬೇಕಾಗಿತ್ತು. ಶೀಲಾ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ಯಾರೋ ಕಿಡಿಗೇಡಿಗಳಿಂದ ಸರ್ಕಾರಿ ಗೋಡೌನ್ ಲೂಟಿ ಆದ್ರೆ ನಮ್ಮ ತಮ್ಮ ಶಿವರಾಜನ ಮೇಲೆ ತಪ್ಪುರಿಸಿದ್ರೆ ಏನ್ ಮಾಡ್ಬೇಕೀಗ ಅವನು? ಆಹಾ, ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನಿಮ್ಗೆ ರೀ. ನೋಡಿ, ದಿನನಿತ್ಯ ನಾನು ಅಡಿಗೆ ಮಾಡಿ ನಿಮ್ಮ ತಮ್ಮನಿಗೆ ಊಟ ಹಾಕೋದು ನನ್ನಿಂದ ಆಗೋದಿಲ್ಲ. ಅವನನ್ನ ಯಾವ್ದಾದ್ರು ನೆಪದಿಂದ ಮನೆಯಿಂದ ಹೊರ ಹಾಕ್ಬಿಡಿ. ಶೀಲಾ, ಅಣ್ಣ ಹತ್ತಿಗೆ ಬಂದರೆ ಹಡೆದ ತಂದೆ ತಾಯಿ ಅಂತೆ ತಿಳಿದಿಕೋ. ಶಿವರಾಜ ಸತ್ತು, ನಮ್ಮ ತಂದೆ ಸತ್ತು ಸ್ಮಶಾನಕ್ಕೆ ಸೇರಿದ. ಆ ತಂದೆ ತಾಯಿ ಪ್ರೀತಿ ಹುಡುಕ್ತಾನ ಅವನೀಗ. ನೀನು ಈ ರೀತಿ ಹೇಳ್ತಿ ಅಂತ ಹೊರಗಾಕಿದ್ರೆ ಈಗ ನಮ್ಮ ತಮ್ಮ ಎಲ್ಲಿಗೆ ಹೋಗ್ಬೇಕು? ಅವನೀಗ ಹೋಗ್ಲಿ, ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ. ನಾನೇನೋ ಅವನ್ಗೆ ಊಟ ಮಾಡಿ ಹಾಕೋಕೆ ಆಳಲ್ಲ. ಶೀಲಾ, ನೀನ್ ಈ ತರ ಮಾತಾಡುದು ನಮ್ಮ 3 ಜನ ಏನಾದ್ರು ಕೇಳಿದರೆ ನಿನ್ನ ಮಕ್ಕಕ್ಕೆ ಹೋಗಿತಾರೆ ಕ್ಯಾಕರಿಸಿ. ಯಾರು ಏನ್ ಬೇಕಾದ್ರೂ ಉಗುಳ್ದಾರು ಬಂದು ಮಾಡಿ ಹಾಕ್ತಾರೇನ್ರಿ? ನೋಡ್ರಿ, ಒಂದು ಮಾತು ಹೇಳ್ತೀನಿ, ಅವನನ್ನ ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಹೊರ ಹಾಕಬೇಕು. ಇಲ್ಲದಿದ್ರೆ ನಾನೇ ಗಂಟು ಮುಟ್ಟಿ ಕಟ್ಕೊಂಡು ನನ್ನ ತವರ ಮನೆಗೆ ಹೋಗ್ಬೇಕಾಗತ್ತೆ. ಇದನ್ನ ಮಾತ್ರ ನೀವು ಮರಿಬೇಡಿ. ಸುಮ್ನೆ ನಮ್ಮ ತಮ್ಮನಿಗೆ ಹೊರಗೆ ಹಾಕಕ್ಕೆ ಹೆಂಗ್ ಬರುತ್ತೆ ಶೀಲಾ? ಅವನಿಗೆ ಆಸ್ತಿಯಲ್ಲಿ ಕೂಡ ಸುಮ್ಮನೆಗೆ ಪಾಲ ಬರುತ್ತೆ. ಅವನಿಗೆ ಪಾಲು ಕೊಡ್ತೀರೇನ್ರಿ? ನಿಮ್ ತಲೆ. ಅವನು ಕಾಲೇಜ್ನಲ್ಲಿ ಕಲಿಬೇಕಾದ್ರೆ ಅವನ ಅರ್ಧ ಪಾಲಷ್ಟು 2ರಷ್ಟು ಖರ್ಚು ಮಾಡಿದ್ದೀರಾ. ನಿಮ್ಮ ತಂದೆ ಕೊಟ್ಟು ಸತ್ತು ಹೋಗಿದ್ದಾನೆ. ನಮ್ಮ ತಂದೆ ನಮ್ಮ ಶಿವರಾಜನಿಗೆ ಕಾಲೇಜ್ ಖರ್ಚು ದುಡ್ಡು ವ್ಯರ್ಥವಾಗಿಲ್ಲ ಶೀಲಾ. ಅವನು ಚೆನ್ನಾಗೇ ಓದಿದ್ದಾನೆ. ಇವತ್ತಿಲ್ಲ ನಾಳೆ ನನ್ನ ತಮ್ಮ ದೊಡ್ಡ ಸಾಯಿಬಾಗಿ ಬಂದೇ ಬರ್ತಾನೆ. ಅವನು ದೊಡ್ಡ ಸಾಯಿಬನಾಗ್ತಾನೆ ಅಂತ ನೀವು ದಡ್ಡನಾಗಿ ಕೂತ್ಕೊಂಡ್ಬಿಡಿ. ನೋಡಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆ ಮನೆಯಲ್ಲಿ ಅವನಿರ್ಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಆಯ್ತು, ಇನ್ನೊಂದ್ ಸ್ವಲ್ಪ ಶೇಂಗಾ ಕೀಳದಾಯ್ತು ಹೊಲದಲ್ಲಿ. ಹೋಗಿ ಇಬ್ರು ಕೂಡಿ ಶೇಂಗಾ ಕೀಳಿ ಆಮೇಲೆ ಬಂದು ವಿಚಾರ ಮಾಡಿದ್ರಾಯ್ತು ಬಾ. ರೀ, ಏನ್ರಿ ನೀವು ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ, ಇದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಲ್ರಿ? ನಿಮ್ಗೆ ಸ್ವಲ್ಪನಾದ್ರೂ ರಸಿಕತೆ ಅನ್ನೋದೇ ಇಲ್ವೇನ್ರಿ? ಏನ್ ಹಿಂಗಂತೀಯ? ಈ ನಿನ್ನ ಮಧುರ ಕಂಠದಿಂದ ಒಂದು ಹಾಡು ಹಾಡಬಾರದೆ? ಈಗೈತಲ್ಲ. ನಲ್ಲೆಯ ಮೃದುವಾದ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ.
ಸಂಜೆಯ ಶುಭವಾದ ನನ್ನಯ ಜೊತೆಯಾಗಿ ಕೆಲಸ ಮುಗಿಸ್ಕೊಂಡು ಬೇಗ ಮನೆ ಬಂದ್ಬಿಡಿ. ಆಯ್ತು ನಡಿ ಹೋಗೋಣ. ಏನ್ ಕಾವೇರಿ, ರಾತ್ರಿ 10 ಗಂಟೆ ಆಯ್ತು, ಇಷ್ಟೊತ್ತಿಂದ ನಾವು ಊಟ ಮಾಡ್ದೆ ಹಾಗೆ ವಿಚಾರ ಮಾಡ್ಕೊಂತ ಕುಳಿತಿದ್ದೆಲ್ಲ, ಏನ್ ಚಿಂತೆ ಮಾಡ್ತಾ ಇದೆಯೇ? ನನ್ಗೆ ಹಸಿವಾಗಿಲ್ಲ ಅತ್ತೆ. ನನ್ನ ತಮ್ಮ ಶಿವರಾಜ ಯಾರಿಗೂ ಹೇಳ್ದೆ ಕೇಳ್ದೆ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಎಲ್ಲಿ ಊರಲ್ಲಿ ಮರದೇ ಹೋಯ್ತು ಅಂತ ಏನಾದ್ರೂ ಅಪಾಯ ಮಾಡ್ಕೋತಾನ ಅಂತ ತುಂಬಾ ಚಿಂತೆ ಆಗ್ತಾ ಇದೆ. ಅಯ್ಯೋ, ಏನ್ ಕೆಟ್ಟ ವಿಚಾರ ಮಾಡ್ತಿದ್ದೀಯ ನೀನು? ನಿನ್ಗೆ ತಲೆಯಲ್ಲಿ ಕೆಟ್ಟಿದೇನು? ಅಲ್ಲೇ ನಿಮ್ಮ ತಮ್ಮ ಏನು ಅವಿದ್ಯಾವಂತನೇನು? ತುಂಬಾ ಶಾಲೆ ಕಲ್ತವನಿದ್ದಾನೆ. ಅಂತದ್ರಲ್ಲಿ ಈ ಹಳ್ಳಿಯಲ್ಲಿ ಬದುಕೋದು ಹೇಗಪ್ಪ ಅಂತ ವಿಚಾರ ಮಾಡಿ ಪಟ್ಟಣಕ್ಕೆ ಹೋಗಿರ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ನಾಳೆನೇ ನಮ್ಮ ಪ್ರಸಾದನ ಕಳಿಸಿ ನಿಮ್ಮ ತಮ್ಮ ಎಲ್ಲಿದ್ದಾರಂತೆ ಹುಡುಕಾಡಿಸ್ಕೊಂಡು ಕರ್ಕೊಂಡ್ ಬಂದ್ರಾಯ್ತು. ಹೋಗು, ಊಟ ಮಾಡಿ ಮಲ್ಕೋ ಹೋಗು. ಇಲ್ಲ ಅತ್ತೆ, ನೀವು ಹೋಗಿ ಊಟ ಮಾಡಿ. ಇವ್ರು ತೋಟಕ್ಕೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಅವ್ರ ಜೊತೆಲಿ ಊಟ ಮಾಡ್ತೀನಿ. ಅಯ್ಯೋ ನನ್ ಮುದ್ದಿನ ಸೊಸೆ, ಪ್ರಸಾದ್ ಅವಾಗಲೇ ಹೇಳಿ ಹೋಗಿದ್ದಾನೆ, ಲಾರಿಗೆ ತೆಂಗಿನೆಲ್ಲ ಲೋಡ್ ಮಾಡಿ ಬರ್ಬೇಕಾದ್ರೆ ಲೇಟ್ ಆಗುತ್ತೆ, ನಾನು ಅಲ್ಲೇ ತೋಟದಲ್ಲಿ ಮಲ್ಕೊಂತೀನಿ ಅಂತ ಹೇಳಿದ್ದಾನೆ. ಅವ್ನ್ ಚಿಂತೆ ಬಿಟ್ಟು ಊಟ ಮಾಡಿ ಮಲ್ಕೊ. ಇಲ್ಲ ಅತ್ತೆ, ಲಾರಿ ಲೋಡ್ ಕೆಲಸ ಮುಗೀತು ಅಂದ್ರೆ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತು ದಾರಿ ಕಾಯ್ತೀನಿ, ಅವ್ರು ಬಂದ ತಕ್ಷಣ ಊಟ ಮಾಡಿ ಮಲ್ಕೋತೀವಿ. ನೀವು ಹೋಗಿ ಮಲ್ಕೊಳ್ಳಿ. ನೋಡು ಕಾವೇರಿ, ಮಧ್ಯಾಹ್ನ ನಾನು ನಿನಗೆ ಕೋಪದಲ್ಲಿ ಬಾಯಿ ಬಂದ ಹಾಗೆ ಮಾತಾಡ್ದೆ ಅಂತ ಬೇಜಾರ್ ಮಾಡ್ಕೊಂಡು ಊಟ ಮಾಡೋದು ಬಿಟ್ಟಿದ್ದೀನಿ. ನೋಡು, ನೀನ್ ಈ ರೀತಿ ಬೇಜಾರ್ ಮಾಡ್ಕೊಂಡು ಊಟ ಮಾಡಿದ್ದು ಬಿಟ್ಟಿದ್ದೀಯಾ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ನನಗೂ ವಯಸ್ಸಾಯ್ತಲ್ಲ, ಏನೋ ಕೋಪದಲ್ಲಿ ಒಂದೆರಡು ಮಾತು ಮಾತಾಡಿರ್ತೀನಿ, ಅದನ್ನು ನೀನು ಮನ್ಸಿನ ಮೇಲೆ ಹಚ್ಕೊಂಡ್ರೆ ಹೇಗೆ? ಎಷ್ಟೇ ಆದ್ರೂ ನೀನು ನನ್ನ ಸೊಸೆ, ಪ್ರಸಾದು ನನ್ನ ಮಗ. ನನಗೆ ಕೋಪ ಬಂದಾಗ ನಿಮ್ಮೇಲೆ ಕೂಗಾಡ್ದೆ ಮತ್ತಾರ ಮೇಲೆ ಕೂಗಾಡ್ಬೇಕು? ನೀನೇ ಹಾಗೇನಿಲ್ಲ ಅತ್ತೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೋಡಿ, ನೀವು ನನ್ನ ತಾಯಿ ಸ್ಥಾನದಲ್ಲಿದ್ದೀರಾ. ನನಗೆ ರೀತಿ ಪಾಠ ಹೇಳ್ಕೊಡೋದಕ್ಕೆ ಒಂದೆರಡು ಮಾತು ಬೈತಿರೋದ್ಮೇಲೆ ನಾನೇಕ್ ಮನ್ಸಿಗೆ ಹಚ್ಕೊಳ್ಳಿ ಹೇಳಿ? ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ಅವ್ರು ಬಂದ ತಕ್ಷಣ ಊಟ ಮಾಡಿ ನಾವು ಮಲ್ಕೊತೀವಿ. ನಿಜವಾಗ್ಲೂ ಮನ್ಸಿಗೆ ಹಚ್ಕೊಂಡಿಲ್ಲ ತಾನೇ? ಖಂಡಿತ ಇಲ್ಲ. ಅಯ್ಯೋ ಮೈ ಡಿಯರ್ ಸ್ವೀಟ್ ಸೊಸೆ ಅಂದ್ರೆ ನೀನೇ ಕಣೆ. ಸರಿ ಅಮ್ಮ, ನಂಗೆ ಯಾಕೋ ಇವತ್ತು ತುಂಬಾ ಸುಸ್ತಾಗಿದೆ, ನಾನು ಊಟ ಮಾಡಿ ಮಲ್ಕೊಂತೀನಿ, ನೀನು ಆಮೇಲೆ ಬಂದು ಊಟ ಮಾಡಿ ಮಲ್ಕೊ, ಆಯ್ತಾ?
ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ನನ್ಗೆ ಎಷ್ಟೊಂದು ಭಯ ಆಗಿತ್ತು ಗೊತ್ತಾ? ಭಯ ಪಡಕ್ಕೆ ಅಂತದ್ ಏನಾಯ್ತು ಕಾವೇರಿ? ಅದೇ ರೀ, ಮಧ್ಯಾಹ್ನ ನೀವು ಅತ್ತೆ ಜೊತೆಗೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಾನು ಒಳಗಡೆ ಕೆಲಸ ಮಾಡ್ಬೇಕಾದ್ರೆ ಅತ್ತೆ ನಿಮ್ಗೆ ಹೇಳ್ತಾ ಇದ್ರು, ಇವಳನ್ನ ಬಿಟ್ಟು ಹಾಕು, ಬೇರೆಯವಳನ್ನ ಮದುವೆ ಮಾಡ್ಕೊ ಅಂತ ಹಾಗೆ ಹೀಗೆ ನಿಮ್ ತಲೆ ತುಂಬ್ತಾ ಇದ್ರು. ಅದಕ್ಕಾಗಿ ನೀವು ಕೂಡ ಬೇಗ ಬರ್ಲಿಲ್ವಲ್ಲ, ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ ಅಂತ ತುಂಬಾ ಭಯ ಆಗಿತ್ತು. ಅಮ್ಮನ ಜೊತೆ ಸಂಸಾರ ಮಾಡ್ತಾ ಇದ್ದು 30 ವರ್ಷ ಕಳೆದೋಯ್ತು. ನನಗ್ ಗೊತ್ತಿಲ್ವಾ ಅವಳ ನೀಚ ಸ್ವಭಾವ ಎಂತದ್ದು ಅಂತ. ಅನ್ಯೋನ್ಯ ಮೈಯೆಲ್ಲ ವಿಷ ತುಂಬಿಕೊಂಡಿರುವ ಅವಳಿಗೇನು ಗೊತ್ತಾದೈತ್ ಕಾವೇರಿ? ಮೈಯೆಲ್ಲ ಅನ್ಯೋನ್ಯವಾಗಿರುವ ಗಂಡ ಹೆಂಡತಿ ಪ್ರೀತಿ ಎಂತದ್ದು ಅಂತ. ತಾನಂತೂ ಕೂಡ ಗಂಡನ ಜೊತೆ ಸರಿಯಾಗಿ ಸಂಸಾರ ಮಾಡದೆ 3 ಸಂಜಲೆ ಎಣಕ್ಕೆ ಇಟ್ಕೊಂಡಳು. ನಮ್ಮನ್ನು ಪ್ರೀತಿ ಹಂಚಿಕೊಂಡು ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ. ತಾನು ಒಂದು ಹೆಣ್ಣು ಅನ್ನೋದನ್ನು ಮರೆತು ನಿನಗೆ ಹೆಚ್ಚೆ ವಿಚಾರ ಕೊಟ್ಟರು ಯಾವುದನ್ನು ತೋರಿಸಿಕೊಡದೆ ಗಂಜಿ ಕುಡಿದರ ಪರವಾಗಿಲ್ಲ, ಗಂಡನ ಮನೆಯಲ್ಲೇ ಸಂತ ತಿಳಿದು ನನ್ನ ಬಾಳ ಸಂಗಾತಿಯಾಗಿ ಬದುಕು ಸಾಗಿಸುವ ನಿನ್ನ ಬಗ್ಗೆ ಅಮ್ಮನೇ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಬಂದು ಚಾಡಿ ಹೇಳಿದ್ರು ನಾನು ನಂಬುದಿಲ್ಲ ಕಾವೇರಿ, ನಾನು ನಂಬುದಿಲ್ಲ. ನನ್ನ ಮೇಲೆ ನೀವು ಇಟ್ಟಿರೋ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಕೊನೆ ಉಸಿರಿರೋವರೆಗೂ ನಿಮ್ಗೆ ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೆ. ಬನ್ನಿ, ತುಂಬಾ ಹೊತ್ತಾಯ್ತು, ಮೊದಲು ಊಟ ಮಾಡೋರಂತೆ. ನನಗೆ ಹೊಟ್ಟೆ ಇಲ್ಲ ಕಾವೇರಿ. ರಾತ್ರಿ ಹೊತ್ತು ಊಟ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಬರೋದಿಲ್ಲ. ನೋಡಿ, ನಿಮ್ಗೆ ಇಷ್ಟವಾದ ಕಸಕಸೆ ಪಾಯಸ ಮಾಡಿದೀನಿ, ಸ್ವಲ್ಪ ಊಟ ಮಾಡಿ. ನೀ ಕಸ ಪಾಯಸ ಊಟ ಮಾಡಿಸ್ಬೇಕಂತ ವಿಚಾರ ಮಾಡಿದ್ರ ನಂದೊಂದು ಕಂಡೀಷನ್. ಕಂಡೀಷನ್ ಏನ್ರಿ ನಿಮ್ ಕಂಡೀಷನ್? ಈ ಚಿನ್ನದ ಗೊಂಬೆ ಜೊತೆಯಲ್ಲಿ ಒಂದು ಹಾಡು ಹಾಡಿದ್ರೆ ನಾವು ಊಟ ಮಾಡೋದು. ಅಯ್ಯೋ, ಹಾಡು ಹೇಳ್ಬೇಕಾ? ಹೋಗಿಯಪ್ಪ, ನನ್ಗೆ ಹಾಡು ಹೇಳೋದಕ್ಕೆಲ್ಲ ಬರೋದಿಲ್ಲ. ಹಾಗಾದ್ರೆ ನಾವು ಊಟನೇ ಮಾಡೋದಿಲ್ಲ. ಏನ್ರಿ ನೀವು ಚಿಕ್ಕ ಮಕ್ಕಳ ತರ ಹಠ ಮಾಡ್ತಾ ಇದ್ದೀರಾ? ಅತ್ತೆ ಒಳಗಡೆ ಮಲಗಿದ್ದಾರೆ, ಅವ್ರಿಗೆ ಏನಾದ್ರೂ ಗೊತ್ತಾಗ್ತು ಅಂದ್ರೆ ಇಬ್ರಿಗೂ ಬಡ್ತಾ ಆಗ್ತಾರೆ ಅಷ್ಟೇ. ಅಯ್ಯೋ, ಅದಕ್ಕೆ ಹೇಳಿ ಮಲ್ಕೋತು ಅಂದ್ರೆ ಅದಕ್ಕೆ ಎತ್ತರನೇ ಆಗೋದಿಲ್ಲ. ಕಾಣ್ತಾರ ನಿದ್ದೆ ಮಾಡ್ತೈತಿ. ಮೈ ಮೇಲೆ ಆಟೋಮಾಟಿಕ್ ಹುಟ್ ಮಾಡಿದ್ರು ಅದಕ್ಕೆ ಎತ್ತರನೇ ಆಗೋದಿಲ್ಲ. ಅತ್ತೆ ಆದ್ಮೇಲೆ ಈ ವಿಷಯ ಹೇಳ್ತೀನಿ ನಾನು, ಹಿಂಗೆಲ್ಲ ಅಂದ್ರೆ ಅಂತ. ಈಗೇನು ನಿಮ್ಗೆ ಹಾಡು ಹೇಳ್ಬೇಕು ಅಷ್ಟೇ ತಾನೇ? ಹಾ, ನಾನು ಊಟ ಮಾಡ್ಬೇಕೆ, ನೀನು ಆಡ್ಲೇಬೇಕು. ಹಾಡ್ಲೇಬೇಕಾ? ಸರಿ ಬಿಡಿ, ನಿಮ್ ಇಷ್ಟ ಅಂತ ಹೇಳಿ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಶಿರಿಯೋ ಕನಸಿನ ಶಿರಿಯೋ.
ಬಂದಿತ್ತಲ್ಲ ನಿಮ್ಗೆ ಆಸೆ, ಆ, ಊಟ ಮಾಡ್ತೀರಾ? ಆ, ಈ ಹಾಡು ಕೇಳಿ ನನಗೆ ಅಮೃತ ಕುಡಿದಷ್ಟು ಸಂತೋಷವಾಯಿತು ಕಾವೇರಿ. ಆಹಾ. ಇಲ್ಲೇ ಚೆನ್ನಾಗಿ ಗಾಳಿ ಬರುತ್ತದೆ. ಕಸಕಸ ಪಾಯಸ ತೆಗೆದುಕೊಂಡು ಬಂದು ನಿನ್ನ ಕೈಯಾರೆ ಊಟ ಮಾಡಿಸರೆ ನನಗೆ ಹೊಟ್ಟೆ ತುಂಬ ಕಾವೇರಿ. ಸರಿ, ಈಗಲೇ ತಗೋಬರ್ರಿ. ಬನ್ನಿ, ತುಂಬಾ ಹೊತ್ತಾಯ್ತು, ಮಲ್ಕೊಳ್ಳೋಣ. ಹಾ ಕಾವೇರಿ, ಇವತ್ತು ತೋಟದಲ್ಲಿ ಕುಳಿತುಕೊಂಡು ನಾನು ವಿಚಾರ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ. ಈ ನನ್ನ ಮಲತಾಯಿ ಜೊತೆಯಲ್ಲಿ ಇದ್ರೆ ನಮ್ಮನ್ನು ಚೆನ್ನಾಗಿರೋಕೆ ಬಿಡ್ತಾ ಇಲ್ಲ. ಅವಳಿಗೆ ಈ ಮನೆಯನ್ನೇ ಬಿಟ್ಟುಕೊಟ್ಟು ನಾವು ಬೇರೆ ಸಂಸಾರ ಹೂಡಿದ್ ಬಿಟ್ರಾಯ್ತು ಅಂತ. ಹಾಗೇನಾದ್ರೂ ಮಾಡ್ಬಿಟ್ರೆ ಮಲ್ತಾಯಿನ ಬಿಟ್ಟು ಹೆಂಡತಿ ಜೊತೆ ಬೇರೆ ಸಂಸಾರ ಹೂಡಿದ ಕೆಟ್ಟ ಮನುಷ್ಯ ಅಂತ ಜನ ನಿಮ್ ಬಗ್ಗೆ ಮಾತಾಡ್ಕೋತಾರೆ ಕಣ್ರಿ. ಹಾಗಂತೀಯ? ಹೌದು, ಮತ್ತೆ ಇಷ್ಟು ದಿವಸ ಎಂಥ ಸಂಕಟ ಬಂದ್ರು, ಎಷ್ಟೇ ಕಷ್ಟ ಬಂದ್ರು ಕೂಡ ಹೊಂದ್ಕೊಂಡು ಜೀವನ ಮಾಡಿದ್ದೀರಾ, ಎಂತೆಂಥ ಸಂದರ್ಭಗಳನ್ನು ಎದುರಿಸಿದಿರಾ. ಹೀಗಿದ್ಮೇಲೆ ಇನ್ ಮುಂದೆ ಯಾಕೆ ಇಂಥ ವಿಚಾರ ಮಾಡ್ತಾ ಇದ್ದೀರಾ? ಬನ್ನಿ, ತುಂಬಾ ಹೊತ್ತಾಯ್ತು, ಮಲ್ಕೊಳ್ಳೋಣ. ಈಗಲೇ ಹೋಗಿ ಡಾಕ್ಟರ್ ಫೋನ್ ಮಾಡಿ. ಸಂಕಟವಾಗುತ್ತಿದೆ ಕಾವೇರಿ. ಅತ್ತೆ, ಅತ್ತೆ, ಅಮ್ಮ ಕಾವೇರಿ. ಏನಾಯ್ತು ಪ್ರಸಾದ್? ಯಾಕೋ ಕಣ್ಣ ಹೀಗೆ ಮಾಡ್ತಾ ಇದೀಯಾ? ಅಮ್ಮ, ನಾನು ಸಾಯುವುದು ನಿಶ್ಚಿತ ಅಮ್ಮ, ನಾನು ಸಾಯುವುದು ನಿಶ್ಚಿತ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕಾವೇರಿ, ನಿಜ ಹೇಳು, ಏನ್ ಮಾಡಿದ್ಯ ನನ್ನ ಮಗಳಿಗೆ? ಯಾಕೆ ನನ್ನ ಮಗನ ಬಾಯಿಂದ ರಕ್ತ ಬರ್ತಾ ಇದೆ? ಮಗಳೇ, ಏನ್ ಮಾಡಿದ್ದೀಯ? ನಾನೇನು ಮಾಡಿಲ್ಲ. ನೋಡ್ತಿದ್ದ ಬಂದ್ಮೇಲೆ ನನ್ಗೆ ಹಸಿವಿಲ್ಲ ಅಂತಂದ್ರು. ನಿಮ್ಗೆ ಇಷ್ಟವಾದ ಕಸಕಸಿ ಪಾಯಸ ಮಾಡಿದ್ರಿ ಅಂತ ನಾನೇ ಒತ್ತಾಯ ಮಾಡಿ ನನ್ನ ಕೈಯಾರೆ ಕುಡಿಸಿದೆ. ಅಯ್ಯೋ ರಾಕ್ಷಸಿ, ಕೊನೆಗೂ ಪಾಯಸದಲ್ಲಿ ವಿಷ ಹಾಕಿ ನನ್ನ ಮಗನ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟೆಯಲ್ಲೇ. ದಯವಿಟ್ಟು ನನ್ನ ಮೇಲೆ ಅಂತ ಕೆಟ್ಟ ಅಪವಾದ ಹೊರಿಸ್ಬೇಡ್ರಿ. ಈ ದೇವ್ರಂತ ನನ್ನ ಗಂಡನನ್ನ ನಾನೇ ಯಾಕೆ ಕೊಲೆ ಮಾಡ್ತೀನಿ? ನನ್ಗೇನು ಗೊತ್ತಿಲ್ಲ. ಯಾರಾದರೂ ಕೇಳಿದರೆ ನಿನ್ನ ಮಗ ಹಾಡ್ ಫೇಲಾಗಿ ಸತ್ತು ಹೋದರಂತ ಹೇಳ್ಬಿಡಮ್ಮ. ಅಮ್ಮ, ಪ್ರಸಾದು, ಈ ನಿನ್ನ ಮಲ್ತಾಯಿ ಮೇಲೆ ಕೋಪ ಇದ್ದಿದ್ರೆ 2 ಬೈದಿದ್ದಾದ್ರೂ ನಾನು ಸಹಿಸ್ಕೊತಿದ್ದೆ ಕಣೋ. ಆದ್ರೆ ಈ ನಿನ್ನ ಮಲ್ತಾಯಿಗೆ ನಿಮ್ಮಪ್ಪನೂ ಜೊತೆಯಾಗಿ ಬದುಕಲಿಲ್ಲ, ನನ್ನ ಮಗಳು ಜೊತೆಯಾಗಿ ಇರ್ಲಿಲ್ಲ.
ನೀನಿದೆಯಾ ಅನ್ನೋ ಧೈರ್ಯದ ಮೇಲೆ ನಾನು ಉಸಿರಾಡ್ತಾ ಇದ್ದೆ ಕಣೋ. ನೀನು ಬಿಟ್ಟು ಹೋದ್ರೆ ಕೊನೆಗೂ ನಾನು ಅನಾಥಳಾದೆ ಪ್ರಸಾದ್. ನಗತೈತಿ ದೈವ ಅಲ್ಲಿ ಕೊನೆಗೂ ನನಗೆ ಮೋಸ ಮಾಡಿ ಒಂಟಿಯಾಗಿ ಬಿಟ್ಟು ಹೊರ್ಟೋದ. ಇದಕ್ಕೆ ನಾನು ಜೀವನದವರೆಂತ ನಿನ್ನ ಸುಖಿಯಾಗಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟು ಯಾಕೆ ನನಗೆ ಈ ರೀತಿ ಮೋಸ ಮಾಡಿದ್ರಿ? ಯಾಕೆ ನನಗೆ ಈ ರೀತಿ ಮೋಸ ಮಾಡಿದ್ರಿ? ನೀವು ಸತ್ತಿನ ನನ್ನ ಒಂಟಿನಾಗಿ ಮಾಡಿದ್ರಿ, ಆಮೇಲೆ ಹೆಣ್ಣಾಗಿ ಮಾಡಿದ್ರಿ. ನಿಮ್ಮನ್ನು ಕಳ್ಕೊಂಡು ನಾನು ಒಬ್ಬಳೇ ಯಾಕೆ ಜೀವನ ಮಾಡಲಿ? ಮಾಂಗಲ್ಯದ ಒಡೆಯನೆ ಹೊರಟೋದ್ಮೇಲೆ ನನಗೆ ಇನ್ನೇಕೆ ಬೇಕು ಈ ಕರುಣ ಯಾರಿಗೆ ಯಾರಿಲ್ಲ ಮನುಷ್ಯನ ಕುಂಕುಮದ ಸೌಭಾಗ್ಯವೇ ಹೊರಟೋದ್ಮೇಲೆ ಇನ್ನೇಕೆ ಬೇಕು ಈ ಮುತ್ತೈದೆಗೆ ಕುಂಕುಮ? ಮುಗಿದು ಹೋಯಿತು ಈ ಹಸಿರು ಬಳೆ. ಯಾರಿಗೆ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಆಶಾ ನನ್ನ ಮೇಲೆ ಮುನಿಸಿಕೊಂಡು ಹೋದಾಗಿನಿಂದ ಎಲ್ಲಿ ಕುಳಿತರೂ ನಿಂತರೂ ಅವಳ ನೆನಪೇ ಕಾಡುತ್ತಿದೆ. ಓಹೋ, ನೆನೆಸಿದವರು ಮನಸ್ಸಿನಲ್ಲಿ ಅಂದಾಗೆ ನನ್ನ ಆಶಾ ತೋಟದಿಂದ ನನ್ನ ಹತ್ತಿರನೇ ಬರುತ್ತಿದ್ದಾಳೆ. ಇವಳಿಗೆ ಯಾಮಾರಿಸಿ ಸ್ವಲ್ಪ ಇವಳ ಹತ್ರ ಮಜಾ ಆಟ ಆಡುತ್ತೇನೆ. ಅಯ್ಯೋ ಭಗವಂತ, ದಾರಿ ತೋರಿಸು ತಂದೆ, ದಾರಿ ತೋರಿಸು. ಈ ಬಡಪಾಯಿ ಸನ್ಯಾಸಿಗೆ ಗಪ್ಪ ಇಂಥ ಘೋರ ಶಿಕ್ಷೆ. ಯಾಕೆ ಸ್ವಾಮಿಗಳೇ, ನಿಮಗೆ ಕಣ್ಣು ಕಾಣಿಸುತ್ತಿಲ್ಲವೇ? ಹೌದಮ್ಮ, ಹೌದು. ನನಗೆ ಈ ಗತಿ ನನ್ನ ಚಾಂಡಾಲ ಶಿಷ್ಯನಿಂದ ಒದಗಿ ಬಂತಮ್ಮ, ನನ್ನ ಚಾಂಡಾಲ ಶಿಷ್ಯನಿಂದ ಒದಗಿ ಬಂತು. ಅಯ್ಯೋ ಸ್ವಾಮಿಗಳೇ, ಏನು ಮಾತಾಡುತ್ತಿದ್ದೀರಾ ನೀವು? ಏನು ಹೇಳಲಮ್ಮ, ಈ ಕಲಿಗಾಲದಲ್ಲಿ ನಂಬಿಕೆ ದ್ರೋಹಿಗಳ ಸಂಖ್ಯೆನೇ ಹೆಚ್ಚಾಗಿದೆ. ನನ್ನ ಚಾಂಡಾಲ ಶಿಷ್ಯ ಯಾವುದೋ ಹುಡುಗಿಯ ಜೊತೆಯಲ್ಲಿ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಮ್ಮ. ಅವರೇನಿಗೆ ಉಪದೇಶ ಕೊಟ್ಟು ಸರಿ ದಾರಿಗೆ ತರಬೇಕನ್ನಷ್ಟರಲ್ಲಿ ನಾನು ಮಲ್ಕೊಂಡಾಗ ನನ್ನ ಕಣ್ಣಲ್ಲಿ ವಿಷದ ಪುಡಿ ಹಾಕಿ ನನಗೆ ಮೋಸ ಮಾಡಿ ಆ ಹುಡುಗಿಯ ಜೊತೆಯಲ್ಲಿ ಬೆಂಗಳೂರಿಗೆ ಓಡಿ ಹೋದಮ್ಮ, ಬೆಂಗಳೂರಿಗೆ ಓಡಿ ಹೋದ. ನಿಜ ಸ್ವಾಮಿಗಳೇ, ಈಗಿನ ಕಾಲದಲ್ಲಿ ಒಟ್ಟ ಯಾರನ್ನೂ ನಂಬಬಾರ್ದು ನೋಡ್ರಿ, ಒಟ್ಟ ಯಾರನ್ನೂ ನಂಬಬಾರ್ದು. ಹೌದಮ್ಮ, ಹೌದು. ನೀನು ಹೇಳ್ತಿರೋದು ಸತ್ಯವಾಗಿದೆ. ಈ ಕಲಿಗಾಲದಲ್ಲಿ ನಂಬಿಕೆ ದ್ರೋಹಿಗಳ ಸಂಖ್ಯೆನೇ ಹೆಚ್ಚಾಗಿದೆಯಮ್ಮ. ನಿನ್ನೆ ಒಬ್ರು ನನಗೆ ಸಿಕ್ಕಿದ್ರು, ಶುಗರ್ ಫ್ಯಾಕ್ಟ್ರಿ ಓನರ್ ಮಗ ಅಂತೆ. ಆ ಹುಡುಗ ಸಿನಿಮಾ ತೆಗೆಯಲು ಈ ಹಳ್ಳಿಗೆ ಬಂದು ಅದ್ಯಾವುದೋ ಹುಡುಗಿ ಆಶೆ ಅನ್ನೋ ಹುಡುಗಿಯನ್ನು ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ಬಾಳ್ ಕೊಡ್ಬೇಕಂತ ಮಾಡಿದ್ದಂತಮ್ಮ. ಆದರೆ ಆ ಹುಡುಗಿ ಯಾವುದಕ್ಕೂ ಆಸ್ಪಾದ ಕೊಡದೆ ಅವನಿಗೆ ಬಾಯಿಗೆ ಬಂದಂತೆ ಬೈದು ಅವನ ಪ್ರೀತಿಗೆ ಮಸಿ ಬೆಳೆದು ಮಧ್ಯಂತರದಲ್ಲಿ ಕೈ ಬಿಟ್ಟು ಹೋದ್ಲಂತಮ್ಮ. ಅಯ್ಯೋ ಸ್ವಾಮಿಗಳೇ, ಆ ಪಟ್ಟಣದ ಹುಡುಗ ಆಶಾಳನ್ನ ಪ್ರೀತಿ ಮಾಡ್ತಿದ್ದು ನಿಜವೇ ಸ್ವಾಮಿಗಳೇ? ಹೌದಮ್ಮ, ಹೌದು. ಮನಸ್ಸಾಕ್ಷಿಯಿಂದ ಅವನು ಅವಳನ್ನು ಪ್ರೀತಿಸ್ತಾ ಇದ್ದಂತಮ್ಮ. ಆದ್ರೆ ಆ ಹುಡುಗಿ ಪ್ರೀತಿಗೆ ಮಸಿ ಬೆಳೆದು ಮಧ್ಯಂತರದಲ್ಲಿ ಕೈ ಬಿಟ್ಟು ಹೋದ್ಲಂತಮ್ಮ. ಸ್ವಾಮಿಗಳೇ, ಏನ್ ಹೇಳಾಕತ್ತೀರಿ ನೀವು? ಹೌದಮ್ಮ, ಹೌದು. ಪ್ರೇಮ ಭಗ್ನವಾದ ಹುಡುಗನ ಮಾತು ಕೇಳಿ ನನ್ನ ಕರುಳು ಕಿತ್ತಿ ಬಂದು ಅಮ್ಮ. ಅವನ ಮಾತನಾಡುತ್ತಿರುವುದನ್ನು ನೋಡಿದರೆ
ಆತ್ಮಹತ್ಯೆ ಮಾಡಿಕೊಳ್ಳುವ ಸೂಚನೆಯೂ ಕಂಡು ಬಂತಮ್ಮ, ಸೂಚನೆಯೂ ಕಂಡು ಬಂತು. ಅಯ್ಯೋ ಕಟ ಕಟ. ಬೇಡಿ ನಂಬಬೇಡಿ, ಜೀವನವಾದ್ರೂ ಹೆಂಗಸರನ್ನ ನಂಬಬೇಡಿ. ಮೋಸ ಮೋಸ. ಅರೆ ಅಣ್ಣಾರ, ಅಣ್ಣಾರ ಯಾರು? ಥೂ, ನೀಚ ನನ್ನ ಆಶಾ. ಡೈರೆಕ್ಟರ್ ನ ಮದುವೆ ಆಗ್ತೀನಿ ಅಂತೇಳಿ ರಂಭಿಸಿ ನಡುವ ಕೈ ಬಿಟ್ಟು ಹಾರಿ ಹೋಗ್ತೀಯಲ್ಲ, ಅವರ ಬಾಳು ನರಕ ಮಾಡಿ ಇಟ್ಟ ಬಿಟ್ಟಿದೀವಿ. ಅಯ್ಯೋ ಸರ, ಈ ಎಂತ ಪರಿಸ್ಥಿತಿ ಬಂತ್ರಿ ಹುಡುಗಿನ ನಂಬಿ. ಅಣ್ಣಾರ ಕರೆ ಹೇಳ್ರಿ, ಡೈರೆಕ್ಟರ್ ಸಾಹೇಬ್ರಿಗೂ ಹುಚ್ಚಿಡದೈತ್ರಿ. ಸುಳ್ಳು ಹೇಳಕ್ಕೆ ನನಗೇನೋ ಬೇರೆ ಕೆಲಸ ಇಲ್ಲ ನಮ್ಮ. ನೀನೊಂದು ಪ್ರೀತಿದ ಸಂತೋಷದಲ್ಲಿ ಧಾರವಾಡಕ್ಕೆ ಹೋಗಿ ನಾನು ಕಿವಿ ಸರಿಯಾಗಿ ತೋರಿಸ್ಕೊಂಡು ಬಂದಿದ್ರಲ್ಲ, ಈಗ ನೀವು ಮೋಸ ಮಾಡಿದ ಅವಮ್ಮ ಹುಚ್ಚರಾಗಿ ತಿರ್ಗಾಡಕತ್ತಾನ. ಸಮಾಧಾನ ತಾಳು ಭಕ್ತ, ಸಮಾಧಾನ ತಾಳು. ಪಟ್ಟಣದ ಹುಡುಗನನ್ನು ಪ್ರೀತಿಸಿ ಮಧ್ಯಂತರದಲ್ಲಿ ಕೈ ಬಿಟ್ಟ ಹುಡುಗಿ ನೀನೇ ಎಂದು ನನಗೆ ತಿಳಿಲಿಲ್ಲಮ್ಮ. ನೀನು ಮಾಡಿದ್ದು ನಿನ್ನ ಬದುಕಿನಲ್ಲಿ ಘೋರ ಅಪರಾಧವಮ್ಮ, ಘೋರ ಅಪರಾಧ. ತಪ್ಪಾತ್ರಿ ಅಪ್ಪರ, ತಪ್ಪಾತು. ಪ್ರೀತಿ ಮಾಡಿದ ಡೈರೆಕ್ಟರ್ ಸಾಹೇಬ್ರಿಗೆ ನಾನು ಅರ್ಥ ಮಾಡ್ಕೊಲಾರ್ದ ಮೋಸ ಮಾಡಿಬಿಟ್ಟೆ. ನಾ ಎಂತ ತಪ್ಪು ಮಾಡೀನಿ ಅಂತ ನನಗೆ ಈಗ ಗೊತ್ತಾತ್ರಿ. ಮೊದಲು ಅವ್ರು ಎಲ್ಲಿದಾರ, ಮೊದಲು ಅವ್ರನ್ನ ಹುಡುಕಿ ಪತ್ತೆ ಹಚ್ತೀನ್ರಿ. ಮೆಂಟಲ್ ಆಸ್ಪತ್ರೆ ಎಲ್ಲ ಐತಿಲ್ಲೇ, ಅವ್ರನ್ನ ಹುಡುಕಾಡ್ಕೊಳ್ಳದೆ ಮೊದಲು ಮೆಂಟಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಮೊದಲು ಅವ್ರು ಸರಿಪಡಿಸಿ ಅವ್ರನ್ನ ಮದುವೆಕ್ಕಿನ್ನ. ಏನೋ ಪಿಯೆ, ನಾ ಹೇಳ್ಕೊಟ್ಟಿದ್ದಕ್ಕಿಂತಲೂ ತುಂಬಾ ತುಂಬಾ ಅಭಿನಯ ಮಾಡಿ ತೋರಿಸಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಏನಂದ್ರಿ? 3 ತಿಂಗಳ ಗರ್ಭಿಣಿಯಾದ ಲವರ್ಸ್ನ ಯಾರ ಓಡಿಸ್ಕೊಂಡು ಹೋಗ್ಯಾರ ಅಂತ ಹೇಳ್ತಿರಲ್ರಿ ಸರ ನೀವು? ಇಲ್ಲ, 2 ಸತ್ತಿದವ್ರ ಅವನ್ ಓಡಿಸ್ಕೊಂಡು ಹೋದ್ರ ನಿಮ್ಮ ಅವನು. ಮತ್ತೇನ್ ಸಿಕ್ಕಾಕೋತ್ ನಿನ್ ಕಿವಿ ಒಳಗೆ? ಅಲ್ರಿ, ನನ್ನ ಲವರ್ಸ ತಾಯಿ ಒಂದೇ ಸರ್ತಿಗೆನೆ 9 ಮಕ್ಕಳನ್ನ ಜನಿಸಿಬಿಟ್ಟಾರ ಸರ. ಹೋದ ಜನ್ಮದಲ್ಲಿ ಎಲ್ಲೋ ಕಾಡಂದಿ 9 ಕಾಡಂದಿ ನುಂಗ್ಯಾಳ ಮಾಡ್ಯಾಳ. ಇರ್ಲ ಬಿಡ್ರಿ, ಅದ್ರಾಗ ಹೆಣ್ಣು ಹೆಸರು, ಅದ್ರಾಗ ಗಂಡು ಹೆಸ್ರಿ. ನಿಮ್ಮವನ್ ನಿನ್ನ ಕಿವಿ ಒಳಗ ರಾಜೀವ್ ಗಾಂಧಿ ಸಾಯಿಸಿದಂತ ಮಾನವ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ರೆ ಸರಿ ಕೇಳ್ತಾವ ಅಂತ ಕಾಣಿಸ್ತೈತಿ ನಿನ್ನ ಕಿವಿ. ನಿಮ್ಮವನ್ ಹೋಗ್ಲಿ ಬಿಡ್ರಿ ಸರ. ನಮ್ಮ ಪ್ರೀತಿಯ ಲವ್ವರ್ಸ ಹೋದ್ವಾದ್ರ ಅಷ್ಟೊಂದು ನೀವು ಯಾಕೆ ಕೋಪ ಮಾಡ್ಕೋತೀರಿ ನೀವು? ಸಿಲಿಡಾಡ 6 ತಿಂಗಳ ಗರ್ಭಿಣಿ ಇದ್ದಾಕಿನ ಜಮಾಯಿಸ್ಕೊಂಡು ಬಿಟ್ಟಿಡ್ರಿ, ಈಗಾಗಲೇ ರೆಡಿನೇ. ಲೇ ಕ್ಯೂಟ್ ನನ್ ಮಗನೇ, ನಿನ್ನ ಜೊತೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡೆ ನೀ ನನ್ನ ಆಶಾಳ ಮುಂದೆ ನಾ ಹುಚ್ಚಿಡ್ದರ್ತಾರ ಏನ್ ನಾಟಕ ಮಾಡಿನಲ್ಲ, ನಿಜವಾಗ್ಲೂ ಹುಚ್ಚಿಡ್ಸ್ಕೊಂಡು ಈ ಜನರಕ್ಕೆ ಕಲ್ಲು ತಗೊಂಡು ಹೊಡ್ಸ್ಕೊಳ್ದು ಬರ್ತದ ಮರ್ಯ. ನಿನಗೊಂದು ದೊಡ್ಡ ನಮಸ್ಕಾರಪ್ಪ, ಬರ್ತೀನಪ್ಪ. ಹೋಗ್ ಬಿಡಿಯಪ್ಪ. ಹೋಗೋ ಟುಜಿಬಿ ಡೈರೆಕ್ಟರ್, ಹೋಗು. ಆ ಕತೆ ಎತ್ತಿದ್ರೇನೆ ನನಗ ಆನಿ ಸೊಂಡಿ ಇಲ್ಲ ಅಂತ ಹೇಳಿ ಹಿಡೀ ಕೊಟ್ಕಡ್ಕಿ ತುಂಬಾ ತಿರ್ಗಾಡ್ಕೋತ ಚಾಡ ಹೇಳ್ಕೋತ ತಿರುಗಾಡಿದಿ. ನೀನ್ ಅಂದ್ ಒಂದ್ ಆನಿ ಸೊಂಡಿ ಕಿತ್ಕೊಂಡಿರಲ್ಲ, ಇಂಥವ್ 100 ಆನಿ ಸೊಂಡಿ ಸೃಷ್ಟಿ ಮಾಡೋ ತಾಕತ್ತ ನನ್ನ ಬಲ್ಲಿ ಐತಿ. ಒಂದ ನನಗೆ ಸ್ವಂತ ಕಿಟ್ಕೊಂಡು ಉಳಿಕದು ಓಸಿ
ಟಿಕೆಟ್ ತೆಗಿಸಿ ನನ್ನ ಬಲ್ಲಿ ಬೇಕಂದಾರು. ಆನೆ ಸೊಂಡಿ ಬೇಕಂದಾರು. ಟಿಕೆಟ್ ಮ್ಯಾಗ ಕೊಡ್ತೀನಪ್ಪ ನನ್ನ ಬಲ್ಲಿ ಬರ್ರಿ. ಹೊಡೆದು ವಾಸು ಅಮೆರಿಕಕ್ಕ ಬಾಡಿಗೆ ಕೊಟ್ಟು ಬಿಡ್ತೀನಿ ಟಿಕೆಟ್ ಮ್ಯಾಗ. ಐಶ್ವರ್ಯ ರಯ್ಯನ ಮದುವೆ ಆಗಿ ಅವ್ರಿಗೆ ತಕ್ಕ ಪಾಠ ಕಲಿಸದಿದ್ದಾರೆ. ನನ್ನ ಹೆಸರೇ ಅಲ್ಲ, ಬರ್ತೀನಿ. ಕಾವೇರಕ್ಕ, ಏನಮ್ಮ ಆಶಾ? ಅಲ್ಲಕ್ಕ, ಊಟ ನೀರು ಬಿಟ್ಟು ದುಃಖ ಪಡುತ್ತಾ ಇದೇ ರೀತಿ ಕುಳ್ಕೊಂಡ್ರೆ ಸತ್ತು ಹೋದ ನಿನ್ನ ಪತಿ ದೇವರು ಮತ್ತೆ ಏನಾದ್ರು ಬರ್ತಾರೇನಕ್ಕ? ಅಂತ ನನ್ನ ಗಂಡನನ್ನ ಕಳ್ಕೊಂಡಿದ್ದಂತೆ ಗಂಡನಿಗೆ ವಿಷ ಹಾಕಿ ಕೊಂದವಳು ಅನ್ನೋ ಅಪವಾದವನ್ನ ಹೊತ್ಕೊಂಡ್ಬಿಟ್ಟೆ ಆಶಾ. ಅಕ್ಕ, ಗಂಡ ಹೆಂಡತಿ ಇಬ್ರು ಎಷ್ಟು ಅನ್ಯೂನ್ಯವಾಗಿದ್ರು ಅಂತ ಇಡೀ ಊರಿನ ಜನತೆಗೆ ಗೊತ್ತಿದೆ ಅಕ್ಕ. ಅಷ್ಟಲ್ಲೇ ಮಾಡಿಕೊಂಡ ಗಂಡನಿಗೆ ವಿಷ ಹಾಕಿ ಸಾಯಿಸಿದ್ಲು ಅಂತ ಸುಳ್ಳು ಅಪವಾದ ಕೊಟ್ಟಲ್ಲ ನಿನ್ನ ಅತ್ತೆ. ಅವಳ ಬಾಯಿಗೆಷ್ಟು ಹುಳ ಬೀಳ. ಅಕ್ಕ, ಅವಳೊಂದು ಮಾತನ್ನ ಮನಸ್ಸಿಗೆ ಹಚ್ಕೊಂಡು ವ್ಯಥೆ ಪಡ್ಬೇಡ ಅಕ್ಕ. ಬಾಕ್ಕ, ಸ್ವಲ್ಪ ಆದ್ರೂ ಊಟ ಮಾಡಕ್ಕ ಬಾ. ಬೇಡ ಆಶಾ, ಊಟ ನಿದ್ದೆ ಯಾವುದು ಬೇಡ. ಈ ಯಾವ ಸುಖಕ್ಕಾಗಿ ಬದುಕಲಿ ನಾನು. ಜೀವನದ ಕೊನೆವರೆಗೂ ನನ್ನ ಗಂಡನ ನೆನಪಿನಲ್ಲಿ ಬೆಳೆದುತ್ತಿದೆ. ಕೊರಗಿ ಅವ್ರ ನೆನಪಲ್ಲಿ ಸತ್ತು ಅವ್ರ ಒಂದು ಸ್ಥಾನಕ್ಕೆ ನಾನು ಹೋಗ್ತೀನಿ ಆಶಾ. ಅಕ್ಕ, ಅವರು ಸತ್ತು ಹೋದ್ರಂತ ನೀನು ಕೂಡ ಊಟ ಬಿಟ್ಟು ಅದೇ ರೀತಿ ಸತ್ತು ಹೋಗೋದಾದ್ರೆ ನಿನ್ನ ಮಗಳು ಕೂಡ ಒಂದು ಸ್ವಲ್ಪ ವಿಷ ಕೊಟ್ಟು ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡಕ್ಕ ಆಶಾ. ಮತ್ತೇನಕ್ಕ, ಇಬ್ರು ಸತ್ತು ಹೋದ್ರಿ ಅಂತ ಇಟ್ಕೊ. ಆ ನಿನ್ನ ಮಗಳನ್ನ ಒಬ್ಳೆ ಇಲ್ಲಿ ಬಿಟ್ಟು ಹೋದ್ರೆ ರಾಕ್ಷಸಿ ಅಂತಿದ್ದಾಳಲ್ಲ ನಿನ್ನ ಅತ್ತಿಗೆ, ಅವಳವಳ ಸುಮ್ಮನೆ ಬಿಡ್ತಾಳೇನಕ್ಕ? ಇಲ್ಲ ಅಕ್ಕ, ಅದಕ್ಕೆ ದಿನಾಲು ಚಿತ್ರಹಿಂಸೆ ಪಟ್ಟು ಒಬ್ಬೊಬ್ರೆ ಸಾಯೋದಕ್ಕಿಂತ ಒಟ್ಟಿಗೆ ಸಾಯೋದು ಲೇಸಲ್ವೇನಕ್ಕ? ಇಲ್ಲ ಆಶಾ, ಇಲ್ಲ. ನನ್ನ ಮಗಳು ಸುಮ್ಮ ಸಾಯಬಾರ್ದು. ಅವಳನ್ನ ನನ್ನ ತಮ್ಮನ ಜೊತೆ ಮದುವೆ ಮಾಡಿ ತವರನ ಹಂಬಲವನ್ನ ನೆರವೇರಿಸ್ಕೋಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಕಣೆ. ಕನಸು ಕಾಣ್ತಾ ಇದ್ದೀನಿ. ಅಕ್ಕ, ಆ ನಿನ್ನ ಕನಸು ನೆನಸಾಗ್ಬೇಕಾದ್ರೆ ಸಾಯುವ ವಿಚಾರನ ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದೆ ಎಂತ ಕಷ್ಟ ಬಂದ್ರು ಕೂಡ ಧೈರ್ಯದಿಂದ ಎದುರಿಸ್ಬೇಕು ಅಕ್ಕ. ನೀನು ಧೈರ್ಯದಿಂದ ಎದುರಿಸ್ಬೇಕು. ಆಯ್ತಮ್ಮ, ಮೊದಲು ನನ್ನ ಮಗಳ ಮದುವೆ ಮಾಡಿ ಅವಳ ಸುಖ ಸಂಸಾರವನ್ನ ಕಣ್ತುಂಬ ನೋಡಿ ಆಮೇಲೆ ಈ ಲೋಕ ಯಾತ್ರೆ ಮುಗಿಸ್ತೀನಿ. ನಡಿ ಬಾ, ತುಂಬಾ ಹೊತ್ತಾಯ್ತು, ಇಬ್ರು ಸೇರಿ ಊಟ ಮಾಡೋಣ. ನಡಿಯಕ್ಕ. ಕಾವೇರಿ, ನೋಡಮ್ಮ, ಪ್ರಸಾದನಂತೂ ತೀರಿ ಹೋದ. ಇಷ್ಟೆಲ್ಲ ನಮ್ಮ ಆಸ್ತಿ ಅಂತಸ್ತು ವ್ಯವಹಾರ ನೋಡ್ಕೊಳ್ಳೋದಿಕ್ಕೆ ಯಾವೊಬ್ಬ ಗಂಡಸು ನಮ್ಮ ಮನೆಗೆ ದಿಕ್ಕಿಲ್ಲದಂತಾಯ್ತು. ಅದಕ್ಕಾಗಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅದ್ಯಾವ ನಿರ್ಧಾರ? ನೋಡು, ಹೇಗೂ ನಮ್ಮ ತಮ್ಮ ಇದ್ದಾನಲ್ಲ ಧರ್ಮರಾಜ್, ತೆಂಗಿನ ತೋಟದಿಂದ ಬರುವಾಗ ನನಗೆ ಭೇಟಿ ಆದ. ಅವನು ಮುಂದಿನ ತಿಂಗಳು ತನ್ನ ಮಗನ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ದಾನಂತೆ. ಅದಕ್ಕಾಗಿ ಅವನು ವಿದ್ಯಾವಂತನಿದ್ದಾನೆ. ನಮ್ಮ ಸುಮಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ವ್ಯವಹಾರವೆಲ್ಲ ಅವನೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ. ನಾವು ನಿಶ್ಚಿಂತೆಯಿಂದ ಇರ್ಬೋದಲ್ಲ ಅಂತ ವಿಚಾರ ಮಾಡಿದ್ದೇನೆ ಅಷ್ಟೇ. ಅತ್ತೆ, ಇನ್ನೆಂದು ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ನಾನು ನಿಮಗೆ ಯಾವತ್ತೇ ಹೇಳಿದ್ದೆ. ಮತ್ತೆ ಯಾಕೆ ಅದೇ ವಿಷಯವನ್ನು ಕೆರಕ್ತಾ ಇದ್ದೀರಾ? ಯಾಕೆ ಕಾವೇರಿ ಇಷ್ಟೊಂದು ಕೋಪದಿಂದ ಮಾತಾಡ್ತೀಯ? ನಮ್ಮ ಮಹೇಶನಿಗೆ ಏನಾಗಿದೆ? ನೋಡೋದಕ್ಕೆ ಚಂದವಾಗಿದ್ದಾನೆ, ವಿದ್ಯಾವಂತನಿದ್ದಾನೆ, ವ್ಯವಹಾರ ಜ್ಞಾನ ಇದೆ. ಇಷ್ಟೆಲ್ಲ ಬಿಟ್ಟು ಮತ್ತಿನ್ನೇನ್ ಬೇಕು ನಿನ್ನ ಮಗಳಿಗೆ? ಅವನು ಹಾಗೆ ಇದ್ರು ಅವನನ್ನ ಮದುವೆ ಆಗೋದಕ್ಕೆ ನನ್ನ ಮಗಳು ಸುಮ್ಮ ಹೋಗ್ತಾ ಇಲ್ವಲ್ಲ? ಅಂದ್ರೆ ನಿನ್ನ ಮಾತಿನ ಅರ್ಥ ಕುರಿ ಕೇಳಿ ಮಸಾಲೆ ಅರಿತಾರಂತ ತಿಳ್ಕೊಂಡಿದ್ದೀಯಾ ನೀನು? ನನ್ನ ಮಗಳನ್ನ ಕುರಿ ಹೋಲಿಸ್ತಾ ಇದ್ದೀರಾ ನೀವು? ಇಲ್ಲಮ್ಮ, ನಿನ್ನ ಮಗಳು ತುಂಬಾ ಸೌಂದರ್ಯವತಿ, ತುಂಬಾ ಬುದ್ಧಿವಂತೆ, ವಿದ್ಯಾವಂತೆ. ನಿನ್ನ ಮಗಳಿಗೆ ಏನ್ ಕಡಿಮೆ ಇದೆ? ಇದೇ ರೀತಿ ತಿಳ್ಕೊಂಡು ಅವಳನ್ನು ಹಾಸ್ಟೆಲ್ ಅಲ್ಲಿ ಬಿಟ್ರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಕಂಡ ಹುಡುಗರ ಜೊತೆ ಚಕ್ಕಂದ ಮಾಡಿ ಪಾರ್ಕು ಗಾರ್ಡನ್ ಅಂತ ತಿರುಗ್ತಾಳೆ ಅನ್ನೋದು ಮಾತ್ರ ಮರಿಬೇಡ ನೀನು. ನನ್ನ ಮಗಳಿಗೆ ಎಂಥ ಕೆಟ್ಟ ಶಬ್ದಗಳಿಂದ ಇಂಥ ಹೊಲಸು ಮಾತಾಡಿ ತಿಪ್ಪಿರ್ಲಾಗ ಹಾಕಿದ್ರು ಅವಳನ್ನ ನನ್ನ ತಮ್ಮ ಶಿವರಾಜ್ಗೆ ಕೊಟ್ಟು ಮದುವೆ ಮಾಡ್ತೀನಿ ವಿನಃ ಆ ಲೋಫರ್ ಮಹೇಶ್ವರಿಗೆ ಯಾವತ್ತೂ ಮದುವೆ ಮಾಡೋದಿಲ್ಲ ಎಂಬುದನ್ನು ಮರಿಬೇಡಿ. ಕಾವೇರಿ, ನನ್ನ ಮಹೇಶ್ವರಿಗೆ ಲೋಪರ್ ಅನ್ನೋಷ್ಟು ಎಷ್ಟೇ ಧೈರ್ಯ ನಿನಗೆ? ಅಂದ್ರೆ ನಿನ್ನ ತಮ್ಮ ಶಿವರಾಜ ಮಹಾ ಬುದ್ಧಿವಂತ, ಒಳ್ಳೆಯವನು ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೇನೆ. ಏಯ್,
ಸರ್ಕಾರ ಗುಡೌನನ್ನು ಲೂಟಿ ಮಾಡಿ ಹೇಳಿ ಅಂತ ತಲೆ ಮರೆಸ್ಕೊಂಡು ಓಡ್ ಹೋಗಿದ್ದಾನೆ ಆ ನಿನ್ನ ತಮ್ಮ. ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವ ನಿಮ್ಗೆ? ಯಾರ ಲೂಟಿ ಮಾಡಿದನ ನನ್ನ ತಮ್ಮನ ಮೇಲೆ ಹೊರಸ್ತಾ ಇದ್ದೀರಲ್ಲ? ಛೀ, ನೀನೇನು ಮನುಷ್ಯಳೋ ಇಲ್ಲ ರಾಕ್ಷಸಿಯೋ? ಹೌದು ಕಣೆ, ನಾನು ರಾಕ್ಷಸಿಲೇ. ಆದ್ರೆ ಮಾನವಂತರು ಮನುಷ್ಯತ್ವ ಇದ್ದವರು ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ಯಾವಾಗಿದ್ರು ನನ್ನ ತವ್ರ ಮನೆ ಅಂತದ್ದು ಇಂತದ್ದು ಅಂತ ಹೆಗ್ಗಳಿಕೆ ಅಂತ ಹೊಗಳ್ಕೊತಿರ್ತೀಯಲ್ಲ, ಆ ನಿಮ್ಮ ಫ್ಯಾಮಿಲಿ ಎಂತದ್ದು ಅಂತ ನಿನಗೇನೆ ಗೊತ್ತು. ನೀನು ನೋಡಿದ್ರೆ ಇಲ್ಲಿ ನನ್ನ ಮಗನಿಗೆ ವಿಷ ಹಾಕಿ ಕೊಂದೆ, ಅಲ್ಲಿ ನಿನ್ನ ಅಪ್ಪ ಅಲ್ಲ ಸೇರ್ಕೊಂಡು ನನ್ನ ಮಗಳನ್ನು ವಿಷ ಹಾಕಿ ಕೊಂದ್ರು. ಇಂಥ ಸಂಸ್ಕಾರದ ಮನೆತನ ನಿಮ್ಮದು, ಎಷ್ಟೊಂದು ಹೆಗ್ಗಳಿಕೆ ಎಲೆ ಮುಟ್ಕೊಂಡು ಹೇಳ್ತಾ ಇಲ್ಲಿ. ಇನ್ನು ಸ್ವಲ್ಪ ದಿನ ನೀನು ನನ್ನ ಜೊತೆ ಇದ್ರೆ ನನ್ನನ್ನು ಆಹುತಿ ತಗೊಳ್ಳೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅಮ್ಮ ತಾಯಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಹಲೋ ಗೋದಾವರಿ ಅಮ್ಮವ್ರ, ಏನ್ ಮಾತಾಡಕತ್ತೀರಿ? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಈ ರೀತಿ ಹೆಣ್ಣಿಗೆ ಚಿತ್ರಹಿಂಸೆ ಕೊಡ್ತಾ ಇದೆಯಲ್ಲ, ನೀನೊಂದು ಹೆಣ್ಣೇನೆ ಹೆಮ್ಮಾರಿ, ಹೆಣ್ಣು ಕುಲಕ್ಕೆ ನಕ್ಕಳಂಕಿನಿ ನೀನು. ಮುಂಜಾನೆಯಿಂದ ಹಿಡ್ಕೊಂಡ್ರು ಸಂಜೆ ತನ ದುಡಿದ್ರು ತುತ್ತು ಕೂಳಿಗೂ ಗತಿ ಇಲ್ಲದ ನಾಯಿ ನೀನು. ಮುಂಜಾನೆ ಸತ್ರೆ ಮಣ್ಣಿಗಿಲ್ಲ, ಸಂಜೆಗೆ ಸತ್ರೆ ಎಣ್ಣೆಗಿಲ್ಲ ಅನ್ನೋ ಶಾಸ್ತ್ರಕ್ಕೆ ಹೊಂದಾಣಿಕೆ ಆದವಳು ನೀನು. ಅಂತದ್ದು ನನ್ನ ಎದುರಿಗೆ ನನ್ನ ಮನೆಯಲ್ಲಿ ಬಂದು ನಿಂತು ಮಾತಾಡ್ಬೇಕಾದ್ರೆ ಅದೆಷ್ಟೇ ಧೈರ್ಯ ನಿನಗೆ? ನನ್ನ ಮನೆ ದಾಟಿ ಮಾತಾಡು. ಅಂದ್ರೇನವ ನಿನ್ನ ಅವತಾರ? ಮಗಳು ಸತ್ಲು, ಮಗನೂ ಸತ್ತ, ಇದ್ದೊಂದು ಈ ದೊಡ್ಡ ಮನೆಯಾಗ ನೀನೇ ಇರ್ಬೇಕಂತ ಮಾಡಿ ಏನು ಗೂಬಿ ಹಂಗ? ಹೌದು, ನಾನು ಗೂಬಿನೇ. ಗೂಬಿಗಿಂತ ದೊಡ್ಡ ಪ್ರಾಣಿ ಹೊಲಿಸಿದ್ರು ನನಗೇನು ಬೇಜಾರಿಲ್ಲ. ಈ ಮನೆಯಲ್ಲಿ ನಾನೊಬ್ಳೆ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಮುಚ್ಕೊಂಡು ಇವಳು ಕರ್ಕೊಂಡು ಹೊರಟು ಹೋಗಲಿಲ್ಲ. ಹೌದು ಬಿಡವ, ಮೂರು ಬಿಟ್ಟರು ಊರಿಗೆ ದೊಡ್ಡವ್ರು ಅಂತ ಶಾಸ್ತ್ರನ ಐತಿ. ಏನಾರ ಯಾಕಾಗಲ್ಲಕ್ಕ, ಇವ್ರ ಸುದ್ದಿ ನಮಗೆ ಯಾಕಬೇಕು? ಇದ್ದಿದ್ದಂಗ ಹೇಳಿದ್ರಿ ಎದ್ದು ಬಂದು ಎದಿಗೆ ಓದಿದ್ರಂತ. ನಿಮ್ ವಿಷಯ ಏನಾರ ಮಾಡ್ಕೊಂಡ್ ಸಾಯ್ರಿ. ಅಷ್ಟು ತಿಳ್ಕೊಂಡು ಮುಚ್ಕೊಂಡು ಇಲ್ಲಿಂದ ರೈಟ್ ಹೇಳು. ಇನ್ನೊಂದು ಸಲ ಈ ಮನೆ ಕಡೆ ನೀನೇನಾದ್ರೂ ಕಾಲು ಹಾಕಿದ್ರೆ ಕಾಲು ಕತ್ತರಿಸಿ ನಾಯಿಗೆ ಹಾಕ್ತೀನಿ. ದೇವರಂತ ಗಂಡನಿಗೆ ವಿಷ ಹಾಕಿ ಕೊಂದವಳು ಅನ್ನೋ ಅಪವಾದ ಹೊತ್ಕೊಂಡು ಈ ಮನೆಯನ್ನು ಇಲ್ದೆ ನಾನು ಎಲ್ಲಿಗತ್ತೆ ಹೋಗ್ಲಿ? ಅಯ್ಯೋ ಪಾಪ, ನಿನಗೆ ಎಲ್ಲಿ ಸ್ಥಾನ ಇದೆ ಕಲೆ? ಹೈ, ಚಿನ್ನ ಕೆಟ್ರೆ ಅಕ್ಕ ಸಾಲಿಗನ ಮನೆ, ಹೆಣ್ಣು ಕೆಟ್ರೆ ತವ್ರ ಮನೆ ಅನ್ನೋ ಶಾಸ್ತ್ರ ನಿನಗೆ ಗೊತ್ತಿಲ್ವೇನೆ? ಬಾಯ್ ಬಿಟ್ರೆ ನನ್ನ ತವ್ರ ಮನೆ ಅಂತದ್ದು, ನನ್ನ ತವ್ರ ಮನೆ ಇಂತದ್ದು ಅಂತ ಹಂಬಲಿಸ್ತಾ ಇರೋ ನಿನಗೆ ತವ್ರ ಮನೆಯಲ್ಲಿ ಹೋಗಿ ಬಿದ್ದು ಸಾಯ್ ಹೋಗಿ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ? ಬಡವರ ದಾಯವ ನೀಡುವುದೇ ನ್ಯಾಯ. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಅನ್ಯಾಯ ಮಾಡಿದರೇನು, ಕೊಲೆಯನ್ನೇ ಮಾಡಿದರೇನು? ಹಾಯಾಗಿ ಬಾಳೋಕೆ ದಾರಿಯುಂಟು. ದಾರಿ ತೋರು ಜಾತಿಯ ತೋರಿದ ಗೆಲುವ ಬಡವರಿಗೆ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಚೋಟು ದಡಿದಾಳೆ, ನನ್ನ ಮುಂದೆ ನಿಗರಾಡ್ತಾಳೆ ಇವಳು.
ಇಂಥವ್ರನ್ನ ಎಷ್ಟು ಜನ ಲಾಲಿ ಹಾಡಿ ತೊಟ್ಲಲ್ಲಿ ಮಲಗಿಸಿದ್ದೀನಿ ಅಂತ ಇವಳಿಗೇನ್ರಿ ಗೊತ್ತಾಗ್ಬೇಕು. ಥು, ಈ ಪೀಡ ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾದ್ರೆ ನನಗಂತೂ ಸಾಕಾಗಿ ಹೋಯ್ತು ನೋಡು. ಅಬ್ಬಾ, ಈ ಮನೆಯಲ್ಲಿ ಮುಂದೆ ನಾನೇ ರಾಣಿ, ನೆಮ್ಮದಿಯಿಂದ ಹೇಗಾದ್ರೂ ಬದುಕಬಹುದು. ಅಯ್ಯೋ ಧರ್ಮ, ಒಳ್ಳೆ ಸಮಯಕ್ಕೆ ಬಂದೆ ನೋಡು. ನಾನು ಎಷ್ಟೊಂದು ಸಾರಿ ಆ ಕಾವೇರಿಗೆ ಬಡ್ಕೊಂತ ಇದ್ದೆ, ನಿನ್ನ ಮಗಳನ್ನ ನಮ್ಮ ತಮ್ಮನ ಮಗನಿಗೆ ಕೊಟ್ಟು ಮದ್ವೆ ಮಾಡು ಅಂತ. ನನ್ನ ಮಾತೇ ಕೇಳ್ತಾ ಇದ್ದಿಲ್ಲ ಅವಳು. ಯಾವಾಗ ನೋಡಿದ್ರು ಪ್ರಸಾದನ ತಲೆಯನ್ನು ತುಂಬ್ತಾ ಇದ್ಲು. ಅದಕ್ಕಾಗಿ ಅವಳನ್ನು ಈ ಭೂಮಿಯಿಂದ ಮೇಲಕ್ಕೆ ರೈಟ್ ಹೇಳಿಸ್ಬೇಕಂತ ತಿಳ್ಕೊಂಡು ಶಾವಿಗೆ ಪಾಯಸದಲ್ಲಿ ವಿಷ ಹಾಕಿದ್ದೆ. ಅದೇ ಟೈಮಕ್ಕೆ ಲಾರಿ ಲೋಡ್ ಮಾಡಿ ಜಲ್ದಿ ರಾತ್ರಿ ಮನೆಗೆ ಬಂದ್ಬಿಟ್ಟ ಪ್ರಸಾದ್. ಆ ಪಾಯಸವನ್ನು ಅವಳು ಅವನಿಗೆ ತಿನ್ಸಿದ್ಲು. ನನ್ ಮಗ ಸತ್ತೋಗ್ಬಿಟ್ಟ. ಮುಂದೆ ಅದು ನನ್ನ ಮೇಲಲ್ಲೇ ಅಪವಾದ ಬರುತ್ತೆ ಅಂತ ತಿಳ್ಕೊಂಡು ಅವಳು ಬಾಯ್ ಮಾಡೋಕ್ಕಿಂತ ಮುಂಚೆ ನಾನೇ ಸಿಕ್ಕಾಪಟ್ಟೆ ಕೂಗಾಡಿ ನನ್ನ ಮಗನಿಗೆ ವಿಷ ಹಾಕಿ ಕೊಂದ್ಬಿಟ್ಟೆ ಅಲ್ಲೇ ಅಂತ ಹತ್ಬಿಟ್ಟೆ. ಹೇಗೋ ಆ ಅಪವಾದ ಅವಳು ಹೊತ್ಕೊಂಡ್ಲು. ಇವಾಗ ಒಂದು ಅವಳನ್ನು ಮನೆ ಬಿಟ್ಟು ಹೊರಗೆ ಹಾಕಿದೆ. ಪ್ರಸಾದ್ ಒಂದ್ ಮಾತು, ಆದಷ್ಟು ಬೇಗನೆ ನಿನ್ನ ಮಗನ ಜೊತೆ ಸುಮಾರು ಮದುವೆ ಮಾಡ್ಬೇಕನ್ನೋ ನನ್ನ ಛಲ ಇದೆಯಲ್ಲ, ಅದನ್ನ ತೀರ್ಸ್ಬಿಡಪ್ಪ, ಸಾಕು ನನಗೆ. ಅದಕ್ಕೆ ಯಾಕೆ ತಲೆ ಕಡಿಸ್ಕೊಂಡ್ಯಕ್ಕ? ಮುಂದಿನ ವಾರ ನಮ್ಮೂರ ಜಗದಮ್ಮ ತಾಯಿ ರಥೋತ್ಸವ. ಅಂದೇ ದಿನ ನಿನ್ನ ಮೊಮ್ಮಗಳ ಸುಮಾನು ನನ್ನ ಮಗನ ಮಹೇಶನ ಜೊತೆಯಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೇನೆ. ನೀನೇಕೆ ತಲೆ ಕಡಿಸ್ಕೊಂಡಿ? ಧರ್ಮರಾಜ್, ಅದು ಹೇಗೆ ಸಾಧ್ಯ? ಮಹೇಶ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಸುಮಾ ಒಪ್ತಾ ಇಲ್ವಲ್ಲೋ? ಅವಳು ಒಪ್ಪಿಗೆ ತಗೊಂಡು ನಾನೇನು ಮಾಡೋದು? ಹಾಸ್ಟೆಲ್ನಿಂದ ಅವಳನ್ನು ಹೇಳಿ ತರಿಸಿ ಮಹೇಶನ ಜೊತೆಯಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೇನೆ. ಈಗಾಗಲೇ ನಮ್ಮ ಲಾಯರ್ಗೆ ಹೇಳಿ ಸಬ್ ರಿಜಿಸ್ಟ್ರಿಗೆ ತಿಳಿಸಿಬಿಟ್ಟಿನಿ. ಈಗ ಇದಕ್ಕೆ ನೀನೊಂದು ಸಾಕ್ಷಿ ಅಂತ ಸಹಿ ಮಾಡಿಬಿಟ್ರೆ ಸಮಸ್ಯೆ ತಪ್ಪಿ ಹೋಗ್ತೈತೆ. ವೆರಿ ಗುಡ್ ಮಹೇಂದ್ರ, ವೆರಿ ಗುಡ್. ಇಷ್ಟು ದಿನ ನೀ ನನಗೆ ತಮ್ಮನಾಗಿ ಹುಟ್ಟಿದ್ದು ವೇಸ್ಟ್ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ತಮ್ಮನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ. ಆಯ್ತಪ್ಪ ತಾತ, ಅಪ್ಪ ತಾತ ಸಹಿ ಮಾಡ್ತೀನಿ. ಇಲ್ಲಿ ಮಾಡ್ಲಾ? ಇದೇ ಅವಕಾಶ, ಇದೇ ಅವಕಾಶಕ್ಕಾಗಿ ಈ ವರ್ಷ ಪ್ಲಾನ್ ಹಾಕಿಕೊಂಡು ಕುಳಿತುಕೊಂಡಿದ್ದೆ. ಈಗ ನಿನ್ನ ಸಂಪೂರ್ಣ ನನ್ನ ಕೈ ವಶ. ಯಾಕೋ ಮಹೇಶ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ನಗ್ತಾ ಇದೀಯಾ, ಚೀರಾಡ್ತಾ ಇದೀಯಾ, ಹಾರಾಡ್ತಾ ಇದೀಯ ತಮ್ಮ? ಏನಾಯ್ತು ನಿಂಗೆ? ನಾನು ಹುಚ್ಚ, ನೀನು ಹೊಚ್ಚೆ. ನನ್ನ ಮಾತನ್ನು ನಂಬಿ ಪತ್ರಕ್ಕೆ ಸಹಿ ಹಾಕಿದಾರ. ಮಹೇಶ ಸುಮಾರನ ಮದುವೆ ಸಾಕ್ಷಿ ಪತ್ರ ಅಂತ ನೀನು ತಿಳಿದುಕೊಂಡಿ. ಆದ್ರೆ ನಮ್ಮ ಲಾಯರ್ಗೆ ಹೇಳಿ ನಿನ್ನ ಸಂಪೂರ್ಣ ಆಸ್ತಿ ನನ್ನ ಮಗನ ಹೆಸರಲ್ಲಿ ಬರೆಸಿ ಇಟ್ಟುಕೊಂಡ ಬಾಂಡ್ ಪೇಪರ್. ಪಾಪಿ, ಒಡ ಹುಟ್ಟಿದ ಅಕ್ಕಳಿಗೆ ಮೋಸ ಮಾಡ್ಬೇಕಂತ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ಯೋ ನೀನು? ಏಯ್, ಈ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಹೊಲಸು ತುಂಬಿಕೊಂಡಿದೆ ಅಂದ್ರೆ ಆ ನಿನ್ನ ಮಗನು ಕೂಡ ನಿನಕ್ಕಿಂತ ನೀಚನಿದ್ದಾನೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ನೋಡು, ಅದೇನೇ ಆದ್ರೂ ಸರಿ, ಸುಮಾರನ್ನು ಮಾತ್ರ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ನಾನು. ಹೆಣ್ಣು ಅನ್ನೋ ಮಣ್ಣಿಗಾಗಿ ಈ ಧರ್ಮವಂತ ಧರ್ಮರಾಜ ಮನಕ್ಕೆ ಹಿಂಜರುಗುವುದಿಲ್ಲ. ಒಡ ಹುಟ್ಟಿದ ಅಕ್ಕವರನ್ನು ಎತ್ತ ತಾಯಿಯವರನ್ನು ನನಗೇನು ಸಂಬಂಧವಿಲ್ಲ. ವಿಶ್ವಾಸಘಾತುಕ, ನೀನು ಇಷ್ಟೊಂದು ಕೆಟ್ಟ ಮನುಷ್ಯನಂತ ನಾನು ಮೊದಲೇ ತಿಳಿದುಕೊಂಡಿದ್ದಿಲ್ಲ ಕಣೋ. ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ವಿಷ ಜೊತೆ ತುಂಬಿಕೊಂಡ್ರು ನೀನು ಇಷ್ಟೊಂದು ಬಾಯಿ ಮುಚ್ಚಿಕೊಂಡು ತಪ್ಪಗ ಬಿತ್ತಿಕೊಂಡರು. ಏನಾದ್ರೆ ಈ ವಿಷಯದಲ್ಲಿ ಕಾಲಾಡ್ಸಕ್ಕೆ ಬಂದರೆ ಕಸ ಪಾಯಸದಲ್ಲಿ ವಿಷ ಬೆರೆಸಿ ನಿನ್ನ ಮಗ ಪ್ರಸಾದನ ಕೊಂದು ಹಾಕಿದೆಯಲ್ಲ,
ಆ ಅಪವಾದ ಕಾವೇರಿಯ ಮೇಲೆ ಹಾಕಿ ಅನ್ಯಾಯವಾಗಿ ಅವಳನ್ನು ಮನೆಯಿಂದ ಹೊರ ತಳ್ಳಿದ ವಿಷಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಒತ್ತು ಲಾಕಪ್ಗೆ ಹಾಕ್ಸ್ಬೇಕಂತ ಎಚ್ಚರ. ಏಯ್ ಗೋದಾವರಿ, ಅಣ್ಣ ಆಸ್ತಿ ಶ್ರೀಮಂತಿಗೆ ನಿನ್ನ ಹತ್ರ ಇದೆ ಅಂತ ಈ ರೀತಿ ಸೊಕ್ಕಿನ ವರ್ತನೆ ಮಾಡ್ತಾ ಇದೆಯಲ್ಲ, ಮುಂದೊಂದು ದಿನ ಇದೇ ಆಸ್ತಿ ಅಂತಸ್ತು ನಿನ್ನ ಕೈ ಜಾರಿ ಹೋದಾಗ ಬೀದಿ ಬೀದಿ ಬೀದಿಯಲ್ಲಿ ನಾಯಿ ತರ ತಿರ್ತೀಯ. ಆ ಕಾಲ ನಿನಗೆ ಬಂದೇ ಬರ್ತಾ ಇದೆ ಕಡೆ, ನೆನ್ಪಿರ್ಲಿ. ಇದು ನಾನು ನಿನಗೆ ಕೊಡ್ತಿರುವ ಎಚ್ಚರಿಕೆಯ ಮಾತು. ಹೌದು ಆಶಾ, ಹೌದು. ಅವತ್ತು ನೀ ನನಗೆ ಹೇಳಿದ ಎಚ್ಚರಿಕೆ ಮಾತು ಇವತ್ತು ಸತ್ಯವಾಯಿತು ತಾಯಿ, ಇವತ್ತು ಸತ್ಯವಾಯಿತು. ಚಿಕ್ಕ ವಯಸ್ಸಿನಲ್ಲೇ ಆಸ್ತಿ ಆಸೆಗಾಗಿ ಇರೋ ಒಬ್ಬ ಶ್ರೀಮಂತನನ್ನು ಮದುವೆ ಮಾಡಿಕೊಂಡು ಹಾಯಾಗಿ ಕಾಲ ಕಳಿಬೇಕಂತ ಈ ಮನೆಗೆ ನಾನು ಎರಡನೇ ಸೊಸೆಯಾಗಿ ಬಂದೆ. ಚಿಕ್ಕ ಮಗನಿಗೆ ಮಲತಾಯಿಯಾಗಿ ಪ್ರೀತಿಯನ್ನು ಕೊಡದೆ ವಿಷವನ್ನು ಕಾರಿ ಮಲತಾಯಿ ಅಂತ ನಿರೂಪಿಸಿಕೊಂಡ್ಬಿಟ್ಟೆ. ಕಟ್ಟಿಕೊಟ್ಟ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬದುಕಿದ್ರೆ ನನ್ನ ಮುತ್ತೈದೆ ತನ ಇಷ್ಟು ಬೇಗ ಕಳೆದುಕೊಳ್ಳುವಂತಹ ಸಮಯ ಆ ದೇವರು ನನಗೆ ಕೊಡ್ತಿದ್ದಿಲ್ಲ ಆಶಾ, ನನಗೆ ಕೊಡ್ತಿದ್ದಿಲ್ಲ. ಈ ನನ್ನ ಹಾಳಾದ ದುರ್ಬುದ್ಧಿಯಿಂದ ಗಂಡನನ್ನು ಕಳೆದುಕೊಂಡೆ, ಹೆತ್ತ ಮಗಳನ್ನು ಕಳೆದುಕೊಂಡೆ, ಕೊನೆಗೆ ಮಲತಾಯಿ ಅನಿಸಿಕೊಂಡು ಮಗನನ್ನು ಕಳೆದುಕೊಂಡೆ. ಇಷ್ಟು ದಿನ ಆಸ್ತಿಯ ಭ್ರಮೆಯಲ್ಲಿ ಎಲ್ಲರೂ ನನ್ನ ಕಾಲ್ ಕೆಳಗಿರ್ತಾರೆ, ನಾನು ಆಸಿದ ಬುಗುರಿ ಅಂತ ಆಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದೇ ಒಳ ಹುಟ್ಟಿದ ಸಹೋದರಳೆ ಬೆನ್ನಿಗೆ ಚೋರಿ ಹಾಕೋ ಕೆಲಸ ಮಾಡ್ತಾರೆ ಅಂತ ನಾನು ತಿಳಿದುಕೊಂಡಿದ್ದಿಲ್ಲ. ಬೇಡ ದೇವ, ಬೇಡ. ಯಾವ ಹೆಣ್ಣಿಗೂ ಇಂಥ ಶಿಕ್ಷೆಯನ್ನು ಕೊಡಬೇಡ. ಅಂತವರೆಗೂ ಇಲ್ಲದೆ ಗಂಡನ ಮನೆಯಲ್ಲಿ ನಾನೇ ರಾಣಿ ಅಂತ ಬೆಳೆದ ನನ್ನ ಮುಖವನ್ನು ಎಲ್ಲ ನನಗೆ ತಲೆ ತಗ್ಗಿಸೋ ಹಾಗೆ ಮಾಡಿದೆಯಲ್ಲ. ಈಗಲಾದ್ರೂ ಸಮಾಧಾನವಾಯ್ತೇನೋ ನಿನ್ನ ಮನಸ್ಸಿಗೆ? ಎಲ್ಲೋ ಏ ಪಾಪಿ ಧರ್ಮರಾಜ, ಮನಸ್ಸೆಲ್ಲ ವಿಷವನ್ನು ತುಂಬಿಕೊಂಡು ವಿಷಘಾತಕ ನೀರಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಅವರೆಲ್ಲರನ್ನು ಸಾಯಿಸುವ ಮುನ್ನ ನಿನ್ನನ್ನೇ ತುಂಡು ತುಂಡಾಗಿ ಕತ್ತರಿಸಿ ನನ್ನ ಹತ್ತುಗಳಿಗೆ ಅವತರ ನೀಡ್ತಾ ಇದ್ದೆ ಕಣೋ. ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ. ಜನ್ಮಕ್ಕೆಷ್ಟು ಬೆಂಕಿ ಹಾಕ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ. ನನಗೆ ರಾಕ್ಷಸಂತ ಬರುತ್ತಿರುವ ನಿನ್ನ ಮೈ ಮೇಲಿರುವ ಈ ಬಟ್ಟೆಗಳನ್ನು ಬಿಚ್ಚಿ ನಿನ್ನ ದಯವನ್ನೇ ಭತ್ತನೆ ಮಾಡಿ ನಿನ್ನ ಗಂಡನದ್ರೆ ನನ್ನ ಕಾಮದ ಹಸಿವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾ ಇದು ಹೊರಗಿರುವ ಎಚ್ಚರಿಕೆ. ಇದು ಕಲಿಗಾಲ, ಕಲಿಗಾಲ, ಇದು ಕಲಿಗಾಲ. ಸ್ವರ್ಗ ನರಕ ಬೇರೆ ಇಲ್ಲ, ಬದುಕಿರುವಾಗಲೇ ನೋಡುವೆಯಲ್ಲ. ಸ್ವರ್ಗ ನರಕ ಬೇರೆ ಇಲ್ಲ, ಬದುಕಿರುವಾಗಲೇ ನೋಡುವೆಯಲ್ಲ. ಸತ್ತ ಮೇಲೆ ಏನಾಗುವೆ ದೇವರೇ ಬಲ್ಲ, ಆ ದೇವರೇ ಬಲ್ಲ. ಕಲಿಗಾಲ, ಇದು ಕಲಿಗಾಲ, ಕಲಿಗಾಲ, ಇದು ಕಲಿಗಾಲ. ಬಳಸಿ ಹಾಕಿದ ಹಾಗೆ ಸುಸೂರಿನ ಪಾಪದ ಭೀತಿ. ಅಂತೂ ಈ ಧರ್ಮರಾಜನ ಪ್ಲಾನ್ಗಳನ್ನು ಹಾಕಿಕೊಂಡಂತೆ ಚುಕ್ತ ಆಯ್ತು. ಆದಷ್ಟು ಬೇಗನೆ ಸುಮಾರನ್ನು ಹಾಸ್ಟೆಲಿಂದ ಎಳೆತರಿಸಿ ನನ್ನ ಕೆಲಸ ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧರ್ಮವಂತ ಧರ್ಮರಾಜನೇ ಅಲ್ಲ.
ಸಮಾಚಾರ ಕಾಳಿಂಗ? ಈ ಸಂತೋಷದ ಸಮಯದಲ್ಲಿ ನಿಮ್ಮ ಜೊತೆ ಲಿಫ್ಟ್ ಮಾಡಿ ಕೊಡದು ಕೊಪ್ಪಳಿಸಲು ಸುಂದರವಾದ ಕ್ಲಬ್ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡಿದ್ದೀನಿ ಸಾವುಕಾರ. ನನ್ನ ಮನಸ್ಸಿಗೆ ಒಪ್ಪುವಂತ ಕೆಲಸ ಮಾಡಿದಿ. ಹಾಕಿ ಕುಡ್ದು ಮಜಾ ಮಾಡೋಣ. ಓಕೆ ಸಾವುಕಾರ. ಯೋ ಮಗ ಫ್ರೀ ಇದೆಯಾ? ಫುಲ್ ಫ್ರೀ ಹೇಳು ಗುರು. ಇವಾಗ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ಹೇಳು. ಲೊಕೇಶನ್ ಶೇರ್ ಮಾಡ್ತೀನಿ, ಪಂಕ ರೆಡಿಯಾಗಿ ಇಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತು ಮಗ. ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲೆ. ಸರ್ಪ್ರೈಸ್. ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ. ಯಾಕೆ ಹೇಳು ಈ ಪಾಡಿಷ್ಟು ಸೂಪ. ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್, ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್. DJ raise some bass up, so we gonna put your hands up. ಇವಳ ನೋಡಣ್ಣ ಎಷ್ಟು ಬೆಳ್ಳಗವಳಣ್ಣ. ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ. ನೋಡೋಕೆ ಸಣ್ಣ, ತೂಟಿಗೆ ಹಚ್ಚವಳೆ ಬಣ್ಣ. ನನ್ನ ಹರ್ಟಿಗೆ ಬುಲೆಟು ನಾಟಂಗ್ ಬಿಡ್ತಾವಳೆ ಕಣ್ಣ. ಬೆಟ್ಟೆಗೆ ಹೋಗೋದೆ ಬೇಡ, ಇಲ್ಲೇ ಇದೆ ಶಿಕಾರಿ. ಇವಳಿಂದ ಬಿದ್ದ ಹುಡುಗ ಪಾಪ ಪರ್ಮಾನೆಂಟು ಬೇಕಾರಿ. ನಾ ಸೈಕಾದೆ, ಇಲ್ಲಿ ಬಂದು ಸೈಕಾದೆ. ಇವ್ ನೋಡಿ ಸೈಕಾದೆ. ಓ ಮೈ ಗಾಡ್ ಸತ್ತದೆ ಈ ಬೇಬಿ ನೋಡೆ. ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ. ಯಾಕೆ ಹೇಳು ಈ ಪಾಡಿಷ್ಟು ಸೂಪ. ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್, ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್. DJ raise some bass up, so we gonna put your hands up. ಇದು ಕ್ರೇಜಿ ಸ್ವಿಮ್ಮಿಂಗ್ ಪೂಲ್, ಬೀಳೋರಿಗೆ ಇಲ್ಲ ರೂಲ್. ಬೇಬಿ ಮೇಕ್ ದ ಬಾಡಿ ಹಾರ್ಡ್, ನಿಂಗೆ ನಾನೇ ಬಾಡಿ ಗಾರ್ಡ್. ಗಂಟೆ 12 ಆಗಿದೆ, ವಾಲ್ಯೂಮ್ ಮ್ಯಾಕ್ಸಿಮಮ್ ಇದೆ. ಪಾರ್ಟಿ ಫುಲ್ಲು ಜೋರಿದೆ, ಬೆಂಗಳೂರು ತುಂಬಾ ಕೂಲ್ ಇದೆ. ಊಪರ್ಗೆ ಹೋಗೋದು ಬೇಡ, ಸ್ವರ್ಗದ ನೀಚೆ ಇದೆ. ಸಿಕ್ಕಿದ್ ಕುಡಿದು ನಾಟ ಟೈಟ್ ಆಗೋದೆ. ವಾಟ್ ಅ ಪಾರ್ಟಿ, ಲೆಟ್ ದ ಪಾರ್ಟಿ ಗೋ ಆಲ್ ನೈಟ್. ವಾಟ್ ಅ ಪಾರ್ಟಿ, ಲೆಟ್ ದ ಪಾರ್ಟಿ ಗೋ ಆಲ್ ನೈಟ್. ನೈಟ್ 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 ನೈಟ್. Hey, yeah, this is Kannada rapper Chandan Shetty.